ಹಾಗಿದ್ದಾಗ ಒಟ್ಟಾರೆ ಬೆಳವಣಿಗೆ ಆಗಿದ್ದೇನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿಚಾರದಲ್ಲಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಎಲ್ ಸಂತೋಷ್ ವಿರುದ್ಧ ನಿಂದನೆ ಆರೋಪ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಂಧಿಸಿದ ಪೊಲೀಸರು. ಉಜಿರೆ ನಿವಾಸದ ಬಳಿ ಹೈಡ್ರಾಮವೋ ಡ್ರಾಮಾ. ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಒಂದು ಕಡೆ ನಿಗೂಢ ಶವಗಳ ಹುತ್ತಿಟ್ಟ ಪ್ರಕರಣದ ತನಿಖೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅನನ್ಯ ಭಟ್ ಕೇಸ್. ಈ ನಡುವೆ ಹಿಂದೂ ನಾಯಕರು ಹಾಗೂ ಹಿಂದುತ್ವದ ಬಗ್ಗೆ ಬಾಯಿಗೆ ಬಂದಂತೆ ಹೇಳಿಕೆ ಕೊಟ್ಟ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಆಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟ ಆರೋಪದ ಮೇರೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ರಾಜೀವ್ ಕುಲಾಲ್ ದೂರನ್ನು ಕೊಟ್ಟಿದ್ರು. ಫೇಸ್ಬುಕ್ ಪೇಜಿನಲ್ಲಿ ತೇಜೋವಧೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮದ ನಾಯಕನ ನಿಂದನೆ ಮಾಡಿ ಧರ್ಮ ಸಮುದಾಯಗಳ ನಡುವೆ ವೈಮನಸ್ಸು ಉಂಟು ಮಾಡಿದ ಆರೋಪದಲ್ಲಿ ಬಿಎನ್ಎಸ್ ಸೆಕ್ಷನ್ 196 ಸಬ್ಸೆಕ್ಷನ್ 1, ಬಿಎನ್ಎಸ್ ಸೆಕ್ಷನ್ 352, ಬಿಎನ್ಎಸ್ ಸೆಕ್ಷನ್ 353 ಸಬ್ಸೆಕ್ಷನ್ 2 ಆಕ್ಟ್ ನಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ತಿಮ್ಮರೋಡಿಗೆ ಬ್ರಹ್ಮಾವರ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ವಿಚಾರಣೆಗೆ ಹಾಜರಾಗದ ಕಾರಣ ಉಜಿರೆಯ ಮನೆಯಿಂದ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರವರ ವಿರುದ್ಧ ಅವಹೇಳನಕಾರಿಯಾದಂಥ ಪೋಸ್ಟ್ ಅನ್ನು ಮಾಡಿರುವಂಥ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಅಲ್ಲಿನ ಬಿಜೆಪಿಯ ಮಂಡಲ ಅಧ್ಯಕ್ಷ ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಆದರೆ ತಿಮ್ಮರೋಡಿ ನೋಟಿಸ್ಗೆ ಯಾವುದೇ ರೀತಿಯಾದಂಥ ಉತ್ತರವನ್ನು ನೀಡಲಿಕ್ಕೆ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ತೆರಳಲಿಲ್ಲ. ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸರು ಸುಮಾರು 50ಕ್ಕೂ ಅಧಿಕ ಪೊಲೀಸರು ಇವತ್ತು ತಿಮ್ಮರೋಡಿಯ ಉಜಿರೆಯಲ್ಲಿರುವಂಥ ಮನೆಗೆ ಬಂದು ಏಕಾಏಕಿಯಾಗಿ ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡೆದ ಬಳಿಕ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾರೆ. ಭಾರೀ ಬಂದೋಬಸ್ತ್ನೊಂದಿಗೆ ಬಂದ ಪೊಲೀಸರು ತಿಮ್ಮರೋಡಿಯ ಉಜಿರೆ ನಿವಾಸದಲ್ಲಿ ಹೈಡ್ರಾಮಾ. ಪೊಲೀಸರ ಜೊತೆಗೆ ಬೆಂಬಲಿಗರ ವಾಗ್ವಾದ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಠಾಣೆಯ 30ಕ್ಕೂ ಹೆಚ್ಚು ಪೊಲೀಸರು 8ಕ್ಕೂ ಹೆಚ್ಚು ವಾಹನಗಳಲ್ಲಿ ಭಾರೀ ಬಂದೋಬಸ್ತ್ನಿಂದ ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಿವಾಸಕ್ಕೆ ತೆರಳಿದ್ರು. ಪೊಲೀಸರು ತೆರಳಿದ ವೇಳೆ ಮಹೇಶ್ ಶೆಟ್ಟಿ ಹಾಗೂ ಅವರ ಆಪ್ತ ಬಳಗ ಉಜಿರೆಯ ನಿವಾಸದಲ್ಲಿಯೇ ಇದ್ರು. ತಿಮ್ಮರೋಡಿಯನ್ನ ವಶಕ್ಕೆ ಪಡೆಯಲು ಪೊಲೀಸರು ಮುಂದಾದಾಗ ಮತ್ತೊಬ್ಬ ಹೋರಾಟಗಾರ ಗಿರೀಶ್ ಮಠಣ್ಣನವರ್ ಸೇರಿದಂತೆ ಹಲವು ಬೆಂಬಲಿಗರು ವಿರೋಧಿಸಿದ್ರು. ತಿಮ್ಮರೋಡಿಯನ್ನ ಯಾವ ಕಾರಣಕ್ಕೆ ವಶಕ್ಕೆ ಪಡಿತಿದ್ದೀರಿ, ಅರೆಸ್ಟ್ ವಾರೆಂಟ್ ತೋರಿಸಿ, ನಾವು ಠಾಣೆಗೆ ಬಂದಿಲ್ಲ ಅಂದಾಗ ಕ್ರಮ ಕೈಗೊಳ್ಳಿ ಅಂತ ಹೇಳಿ ವಾದಿಸಿದ್ರು. ಮನೆಯ ಆವರಣದಲ್ಲಿ ಪೊಲೀಸರು ಹಾಗೂ ಬೆಂಬಲಿಗರ ನಡುವೆ ವಾಗ್ವಾದ ಕೂಡ ಜೋರಾಗಿತ್ತು. ಇತ್ತ ಮನೆಯ ಕೋಣೆಯ ಲಾಕ್ ಮಾಡಿಕೊಂಡು ತಿಮ್ಮರೋಡಿ ಒಳ ಕೂತಿದ್ರು. ತಿಮ್ಮರೋಡಿಯನ್ನ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಅವರ ವಕೀಲರು ಬೆಂಬಲಿಗರು ಪೊಲೀಸರಿಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿ ಒತ್ತಾಯಿಸಿದ್ರು. ಇದಕ್ಕೆ ಪೊಲೀಸರು ತಿಮ್ಮರೋಡಿಯವರೇ ಹೊರಬರಲಿ ಅಂತ ಹೇಳಿ ಹೇಳಿದ್ದಾರೆ. ಹೀಗಾಗಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಪೊಲೀಸರು ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಹಾಗೂ ತಿಮ್ಮರೋಡಿ ಅವರ ಬೆಂಬಲಿಗರ ನಡುವೆ ವಾಗ್ವಾದಗಳು ನಡೆದಿರುವಂಥದ್ದು. ಅದರ ಜೊತೆಗೆ ವಕೀಲರು ಈ ಒಂದು ಬಂಧನ ಮಾಡಲಿಕ್ಕೆ ಏನು ಕಾರಣ ಅದನ್ನು ಕ್ಲಾರಿಟಿ ಕೊಡಿ ಅನ್ನುವಂಥ ಒಂದು ವಾಗ್ವಾದವನ್ನು ಮಾಡಿದರು. ಆ ಸಂದರ್ಭದಲ್ಲಿ ತಿಮ್ಮರೋಡಿ ಅವರು ಕೋಣೆಯೊಳಗೆ ಹೋಗಿ ಲಾಕ್ ಮಾಡಿ ಕೂತ್ಕೊಂಡಿದ್ರು. ಆ ಬಳಿಕ ಪೊಲೀಸರು ಕ್ಲಾರಿಟಿಯನ್ನು ಕೊಡೋದಕ್ಕಿಂತಲೂ ಮೊದಲು ಅವರನ್ನು ನಮ್ಮ ವಶಕ್ಕೆ ಕೊಡಿ, ಆ ಬಳಿಕ ನಾವು ಮುಂದಿನ ವಿಚಾರಣೆ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಈ ವಾಗ್ವಾದದ ನಡುವೆಯೂ ಪೊಲೀಸರು ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ಮತ್ತೆ ಬ್ರಹ್ಮಾವರ ಪೊಲೀಸ್ ಠಾಣೆ ಹತ್ರ ಕರ್ಕೊಂಡು ಹೋಗಿರುವಂಥದ್ದು. ಬ್ರಹ್ಮಾವರ ಠಾಣೆಗೆ ಕರೆದೊಯ್ದ ಪೊಲೀಸರು ತಮ್ಮ ಕಾರ್ನಲ್ಲಿ ಠಾಣೆಗೆ ತೆರಳಿದ ತಿಮ್ಮರೋಡಿ ವಾಗ್ಯುದ್ಧ. ಕೆಲಕಾಲ ಉದ್ವಿಗ್ನದ ವಾತಾವರಣದ ಬಳಿಕ ಭಾರೀ ಹೈಡ್ರಾಮಾ ಸೃಷ್ಟಿಯಾದರೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಆದರೆ ಪೊಲೀಸ್ ವಾಹನದಲ್ಲಿ ಬರೋದಿಲ್ಲ ಅಂಥೇಳಿ ತಿಮ್ಮರೋಡಿ ಪಟ್ಟನ ಹಿಡಿದ್ರು. ಕೊನೆಗೆ ಖಾಸಗಿ ವಾಹನದಲ್ಲಿ ಬ್ರಹ್ಮಾವರ ಠಾಣೆಗೆ ತೆರಳಿದ್ರು. ಇದೇ ವಾಹನದಲ್ಲಿ ಮತ್ತೊಬ್ಬ ದೂರುದಾರ ಜಯಂತ್, ಗಿರೀಶ್ ಮಠಣ್ಣನವರು ಸಹ ತೆರಳುತ್ತಾರೆ. ಅತ್ಯಾಚಾರ ಮಾತ್ರ ಅಲ್ಲ, ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಕೊಲೆ ಮಾಡಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ನನಗೇನಾದ್ರೂ ಆದ್ರೆ ಸರ್ಕಾರವೇ ಹೊಣೆ, ಬಿಜೆಪಿಯು ಹೊಣೆ ಆಗುತ್ತೆ ಎಂದ ತಿಮ್ಮರೋಡಿ ಇನ್ನು ವಶಕ್ಕೆ ಪಡೆದು ಮನೆಯಿಂದ ಕರೆದೊಯ್ತಾ ಇದ್ದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಿಜೆಪಿ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಳ್ಳು ಕೇಸನ್ನ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯವರ ಸುಳ್ಳು ದಾಖಲೆ ಬಿಜೆಪಿಯವರ ಪಾಪದ ಕೂಸು. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಅತ್ಯಾಚಾರಿಗಳ ಬಂಧನ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಪೊಲೀಸ್ ಠಾಣೆಯ ಬಳಿಯೂ ಬೆಂಬಲಿಗರ ಹೈಡ್ರಾಮಾ. ಠಾಣೆಯ ಬಳಿ ಬೆಂಬಲಿಗರನ್ನ ತಡೆದ ಪೊಲೀಸರು ಆಕ್ರೋಶ.
ಇನ್ನು ಬ್ರಹ್ಮಾವರ ಪೊಲೀಸ್ ಠಾಣೆ ಬಳಿಯೂ ಕೂಡ ತಿಮರೋಡಿ ಬೆಂಬಲಿಗರು ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ತಿಮರೋಡಿ ಜೊತೆಗೆ ಬಂದಂತಹ ಗಿರೀಶ್ ಮಠಣ್ಣನವರ್ ಹಾಗೂ ಇತರೆ ಬೆಂಬಲಿಗರು ಪೊಲೀಸರನ್ನ ತಡೀತಾರೆ. ಈ ವೇಳೆ ಪೊಲೀಸರ ವಿರುದ್ಧ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿ ಹಂಗಾಮ ಸೃಷ್ಟಿಸಿದ್ರು. ಧರ್ಮಸ್ಥಳದಲ್ಲಿ 140 ಜನರ ಮೇಲೆ ಎಫ್ಐಆರ್ ಮಾಡಿದ್ದೀರಿ. 2-3 ಜನ ವ್ಯಕ್ತಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅದಕ್ಕೋಸ್ಕರ ಹೇಳಿ ಸರ್, ನಾವು ಒಳಗಡೆ ಬರ್ತೇವೆ, ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂದ್ಕೊಂಡು ಪಬ್ಲಿಕ್ ಅಲ್ಲೇ ಮಾಡೋರು ಪಬ್ಲಿಕ್ ಅಲ್ಲೇ ಮಾಡ್ತಾರೆ. ಅದನ್ನ ನಾವು ಪ್ರೊಸೀಜರ್ ಆದ ನಂತರ ನಮ್ಮ ಸೀನಿಯರ್ ಆಫೀಸರ್ ನಿಮಗೆ ಪ್ರೆಸ್ ಮೀಟ್ ಅಲ್ಲೇ ತಿಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಇವ್ರು ಏನು ಬೇಕಾದರೂ ಮಾಡ್ಬೋದಾ ಅಂತ. ಅಂದರೆ ಇದೇನು ದರ್ಪನ ಅಥವಾ ಅಧಿಕಾರದ ದುರುಪಯೋಗನ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಕಾನೂನು ಪ್ರಕ್ರಿಯೆ ಮುಗ್ದ್ರ ಮೇಲೆ ಕೊಡ್ತಾರೆ ಅಂತಂದ್ರೆ ಇವ್ರನ್ನೆಲ್ಲ ಒಳಗಡೆ ಹಾಕಿ ಏನು ಬೇಕಾದರೂ ಮಾಡಿ ಆಮೇಲೆ ಬಿಡೋದ ಇವ್ರಿಗೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಅಪಪ್ರಚಾರ ಮತ್ತು ತೇಜೋವಧೆ ಮಾಡುವಂತಹ ಹೇಳಿಕೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಮಹೇಶ್ ತಿಮರೋಡಿ ಅವರನ್ನು ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು, ಪ್ರತಿಭಟನೆಗಳು ಪರ ವಿರೋಧ ಹೇಳಿಕೆಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಉಡುಪಿ DC ಸ್ವರೂಪ ಅವರು ಸೆಕ್ಷನ್ 163 ಅನ್ನು ಆದೇಶ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೆಕ್ಷನ್ 144ಗೆ ಸಂಬಂಧಿಸಿದಂತೆ ಯಾವೆಲ್ಲ ನಿಯಮಗಳಿದೆ ಅದನ್ನು ಬ್ರಹ್ಮಾವರದಲ್ಲಿ ಜಾರಿಗೊಳಿಸಲಾಗಿದೆ. ತಿಮರೋಡಿ ಬಂಧನಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕರು ದೂರು ಕೊಟ್ಟಾಗ ಆಕ್ಷನ್ ಆಗೋದು ಸಹಜ, ಉತ್ತರ ಕೊಡದಿದ್ದಾಗ ಅರೆಸ್ಟ್ ಮಾಡೋದು ಸಹಜ ಅಂತ ಹೇಳಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅವ್ರು ತೆಗೆದುಕೊಂಡಿದ್ದಾರೆ. ನಾವು ಇದರಲ್ಲಿ ಮಧ್ಯಂತರ ಪ್ರವೇಶ ಮಾಡೋದಿಲ್ಲ. ನಾವು ಯಾರಾದರೂ ಏನಾದರೂ ಮಾತನಾಡಿದರೆ, ಯಾರನ್ನು ಹೀಯಾಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಕ್ಕೆ ಸಹ ಅವಕಾಶ ಇದೆ. ಉತ್ತರ ಕೊಡದಿದ್ದರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಒಟ್ನಲ್ಲಿ ಧರ್ಮಸ್ಥಳದ ಪ್ರಕರಣ ಮತ್ತಷ್ಟು ತಿರುವನ್ನು ಪಡೆದುಕೊಳ್ತಿದೆ. ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸುಖಪಾಲ್ ಪಳೋಲಿ ಜೊತೆಗೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.